ರಾಹುಲ್ ಗಾಂಧಿ ಹೇಳ್ತಾರೆ ಇದು ಅಂಬಾನಿ ಅದಾನಿ ಬಜೆಟ್. ಹೇಗೆ ಅಂಬಾನಿ ಅದಾನಿ ಬಜೆಟ್ ಅಂತ ಹೇಳಬೇಕಲ್ಲ, ಸುಮ್ಮನೆ ಅಂಬಾನಿ ಅದಾನಿ ಬಜೆಟ್ ಅಂದ್ಬಿಡೋದು. ಪ್ರತಿ ಬಾರಿನೂ ಅದೊಂದು ಸುಮ್ಮನೆ ಅದೊಂದು ಸ್ಟ್ಯಾಂಡರ್ಡ್ ಸ್ಲೋಗನ್ ಮಾಡ್ಕೊಂಡ್ಬಿಡ್ದು. ಎಳೆ ಮಕ್ಕಳು ಎ ಪರ್ ಆ್ಯಪಲ್, ಬಿ ಪರ್ ಬಾಲ್, ಸಿ ಪರ್ ಕ್ಯಾಟ್ ಅಂದಂಗೆ ಏನೊಂದು ಹೇಳಬೇಕಲ್ಲ. ಹೇಗೆ ಕಾಂಗ್ರೆಸ್ದು ಪ್ರಣಾಳಿಕೆ ಕಾಪಿ ಹೊಡೆದಿದ್ದಾರೆ ಅಂತ ಯಾರೋ ಹೇಳಿದ್ದಾರೆ. ಸಂತೋಷ ಪಟ್ಕೊಳ್ರಿ. ಚಿದಂಬರಂ ಸರ್, ಸರ್ವಾಧಿಕಾರಿ ಮೋದಿ, ಅಟ್ಲೀಸ್ಟ್ ನಿಮ್ದಾರು ಕಾಪಿ ಹೊಡೆದಿದ್ದಾರಲ್ಲ. ಇಲ್ಲಿ ಯಾರು ಗೋಳಾಡಬೇಕಾಗಿದ್ದಿದ್ರೆ ನಮ್ಮಂಥವ್ರುಗಳು ಗೋಳಾಡಬೇಕಾಗಿರೋದು. ಟ್ಯಾಕ್ಸು ಕೊಟ್ಟು ಒಳ್ಳೆ ರಾಜ್ಯನೂ ಆಗಿ ಚೆನ್ನಾಗೂ ಇದ್ದು ಜನನ್ನೂ ಗೆಲ್ಲಿಸ್ಕೊಟ್ಟು ಎಲ್ಲ ಆದ್ರೂ ಬರೆ ಹಾಕಿಸ್ಕೊತಿರೋದು. ಬಜೆಟ್ದು ಗಾತ್ರ ಎಲ್ಲ ರಾಜ್ಯ ಇಲಾಖೆಗಳಿಗೆ ಒಂದಷ್ಟು ಕೊಟ್ಟಿದ್ದಾರೆ. ರಕ್ಷಣೆಗೆ ಮಾತ್ರ ಒಂದು 4% ಏನೋ ಅಡಿಷನಲ್ ಅಲೋಕೇಶನ್ಸನ್ನು ಕೊಟ್ಟಿದ್ದಾರೆ. ಪೈಸೆಗಳ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಯಾವ ಪ್ರಕಾರದಲ್ಲಿ ಅಂತ, ಒಂದು 28 ಪೈಸಾ ಸಾಲ, ಆದಾಯ ಒಂದು 19 ಪೈಸಾ, GST ಒಂದು 18 ಪೈಸಾ, ಉಳಿದಂತೆ ಎಲ್ಲ ಬರುತ್ತೆ 1 ಪೈಸಾ 4 ಪೈಸಾ. ರಾಜ್ಯಗಳಿಗೆ ತೆರಿಗೆ ಪಾಲನ್ನು ಒಂದು 21 ಪೈಸಾ ಇಟ್ಟಿದ್ದಾರೆ. ಬಡ್ಡಿ ಪಾವತಿಗೆ ಒಂದು 19 ಪೈಸಾ, ಉಳಿದಂತೆ ಡ್ಯಾಶ್ 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 ದುಡ್ಡನ್ನು ಇಟ್ಟಿದ್ದಾರೆ. ಎಸ್. ಇನ್ನು ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಇಡಿ ಅಧಿಕಾರಿಗಳ ವಿರುದ್ಧ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ಗೆ ಹೈಕೋರ್ಟ್ ತಡೆ ನೀಡಿದೆ. ಇಡಿಯ 2 ಅಧಿಕಾರಿಗಳ ವಿರುದ್ಧ ನಿಗಮದ ಮಾಜಿ ನಿರ್ದೇಶಕ ಕಲ್ಲೇಶ್ ದೂರನ್ನ ಕೊಟ್ಟಿದ್ರು. ಇಡಿಯ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಎಫ್ಐಆರ್ಗೆ ತಡೆ ನೀಡಿ ಆಗಸ್ಟ್ 21ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಸರ್ಕಾರದ ಪರ ವಾದ ಮಂಡಿಸಿದಂತಹ ಎಜಿ ಶಶಿಕಿರಣ್ ಶೆಟ್ಟಿ ಸಿಎಂ ಡಿಸಿಎಂ ಹೆಸರಿಡಬೇಕು ಅಂತ ಒತ್ತಡ ಹೇರಿದ್ರು ಅಂತ ಹೇಳಿದ್ರು. ಜೊತೆಗೆ ಸಿಸಿಟಿವಿಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ಅವರೇನು ಕಾಫಿ ಕುಡಿಯೋ ಕರೆದಿದ್ರ ಅಂತ ಜಡ್ಜ್ ಕೇಳಿದ್ದು, ಯಾವೊಬ್ಬ ಅಧಿಕಾರಿಯು ಕೆಲಸ ಮಾಡಲ್ಲ ಹೀಗೆ ಮುಂದುವರೆದ್ರೆ ರಾಜ್ಯ ಸರ್ಕಾರ ಯಾಕೆ ಎಫ್ಐಆರ್ ದಾಖಲು ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ.